ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಆಡಳಿತ ಯಂತ್ರ ಹೈ ಸ್ಪೀಡ್ನಲ್ಲಿ ಹೋಗಬೇಕು ಅನ್ನುವಂಥ ಆಸೆ ಏನು ಬಹಳ ದೊಡ್ಡದಾಗಿದೆ. ಅವರ ಕನಸುಗಳು ಕೂಡ ದೊಡ್ಡದಿದ್ದಾವೆ, ಯೋಜನೆಗಳು ದೊಡ್ಡದಿದ್ದಾವೆ. ಆದರೆ ಏನು ಮಾಡೋದು? ಮಂತ್ರಿ ಸ್ಥಾನ ಸಿಗದವರು ಸಿಟ್ಟು ಅಸಮಾಧಾನವನ್ನು ತಣ್ಣಗಾಗಿಸುವಂಥದ್ದೇ ಈಗ ಮುಖ್ಯಮಂತ್ರಿ ಅವರಿಗೆ ದೊಡ್ಡ ಸವಾಲಾಗಿದೆ. ಒಂದಷ್ಟು ಅಸಮಾಧಾನಿತರನ್ನು ಸಮಾಧಾನ ಮಾಡಿ ಸಕ್ಸಸ್ ಆಗಿದ್ದಾರೆ. ಆದರೆ ಮುಖ್ಯಮಂತ್ರಿಯವರ ಮಾತಿಗೂ ಬಗ್ಗದಿರುವ ಹಿರಿಯ ಶಾಸಕರಿಗೆ ಹೈಕಮಾಂಡ್ನಿಂದಲೇ ಬುಲಾವ್ ಬಂದಿದೆ. ಕಾಂಗ್ರೆಸ್ನ ಹಿರಿಯ ಶಾಸಕ ವಿಜಯನಗರದ ಶಾಸಕರಾಗಿರ್ತಕ್ಕಂತಹ ಎಂ ಕೃಷ್ಣಪ್ಪ ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ ಹಠವನ್ನು ಬಿಡ್ತಾ ಇಲ್ಲ. ನನಗಾದರೂ ಕೊಡಲಿ, ನನ್ನ ಮಗ ಪ್ರಿಯಾಕೃಷ್ಣ ಅವ್ರಿಗಾದರೂ ಕೊಡಲಿ ಅನ್ನುವಂಥದ್ದು ಅವರ ಅಭಿಪ್ರಾಯ. ನಾವಿಬ್ಬರು ಕೂಡ ಗೆದ್ದಿದ್ದೀವಿ, ಇಬ್ಬರಿಗೂ ಮಂತ್ರಿ ಸ್ಥಾನ ಕೊಡಬೇಕು ಅಂತಿದ್ದಾರೆ. ಮೊನ್ನೆಯಷ್ಟೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಮನವೊಲಿಕೆಗೆ ಪ್ರಯತ್ನ ಪಟ್ಟರು. ಕೃಷ್ಣಪ್ಪ ಅವರು ಸುತಾರಾಮ ಹೋಗ್ತಾ ಇಲ್ಲ. ಇವತ್ತು ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಅವರೇ ಎಂ ಕೃಷ್ಣಪ್ಪ ಅವರ ಮನೆಗೆ ಹೋಗಿ ಮನವೊಲಿಕೆಯ ಪ್ರಯತ್ನವನ್ನು ಮಾಡಿದ್ದಾರೆ. ಬಿ.ಕೆ. ಹರಿಪ್ರಸಾದ್ ಅವರು ಹೋಗ್ತಾ ಇದ್ದಂತೆಯೇ ನ್ಯೂಸ್ 18 ಜೊತೆ ಮಾತನಾಡಿದಂತಹ ಕೃಷ್ಣಪ್ಪನವರು ಮಂತ್ರಿ ಸ್ಥಾನ ಏನು ಧರ್ಮಕ್ಕೆ ಕೊಡ್ತಾರಾ, ನಾವೇನು ಭ್ರಷ್ಟರ ಲಂಚಕೋರರ ಅಂತ ಪ್ರಶ್ನಿಸಿದ್ದಾರೆ. ಅಷ್ಟೇ ಅಲ್ಲದೆ ಮಂತ್ರಿ ಸ್ಥಾನಕ್ಕಾಗಿ ಯಾರ ಮನೆ ಹತ್ರನೂ ನಾನು ಹೋಗೋದಿಲ್ಲ ಅಂತ ಸಿದ್ದರಾಮಯ್ಯನವರ ವಿಚಾರದಲ್ಲೂ ಕೂಡ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಮಂತ್ರಿ ಸ್ಥಾನ ಧರ್ಮಕ್ಕೆ ಕೊಡ್ತಾರ? ಇಬ್ರು ಗೆದ್ದಿದ್ದೀವಿ, ಇಬ್ರಿಗೂ ಕೊಡಬೇಕು. ಸಮಾಧಾನ ಆಗೋ ಪ್ರಶ್ನೆ ಅಲ್ಲಪ್ಪ. ಸ್ನೇಹಿತರುಗಳು ಬಂದಿದ್ರು, ಹೋದ್ರು, ಅವ್ರು ಬಂದು ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರು, ಸರ್ ಮಾಡಿ ಅಂತ ಹೇಳಿದೀನಿ ಅಷ್ಟೇ. ಸಚಿವ ಸ್ಥಾನ ಬಿಟ್ಟು ಇನ್ನೇನೈತಪ್ಪ? ಅವ್ರೇನು ಧರ್ಮಕ್ಕೆ ಕೊಡ್ತಾರೇನಪ್ಪ? ಧರ್ಮಕ್ಕೆ ಕೊಡ್ತಾರ? ಇಬ್ರಿಬ್ರು ಗೆದ್ದಿದ್ದೀವಿ, ಇಬ್ಬರಿಗೂ ಕೊಡಬೇಕಾದಂಥ ಧರ್ಮ ಅವ್ರದ್ದು, ನಮ್ದಲ್ಲಪ್ಪ. ತಪ್ಪಾಗಿದೆ, ಸರಿ ಮಾಡ್ತೀವಿ ಅಂದಿದ್ದಾರೆ. ನಮಗೆ ಎಷ್ಟು ಮೋಸ ಮಾಡೋದು? ತಪ್ಪನ್ನ ಸರಿ ಮಾಡಬೇಕಾಗಿರೋದು ಅವರು. ಮಾಡ್ತೀವಿ ಅಂತ ಹೇಳಿದ್ದಾರೆ, ಅದೇನು ಮಾಡ್ತಾರೆ ನೋಡೋಣ. ಅಷ್ಟು ಬಿಟ್ಟರೆ ನಾವು ಅಲ್ಲಿ ಅವೆಲ್ಲ ಏನೂ ಇಲ್ಲದೆ ಇಬ್ಬರಿಬ್ಬರು ಗೆದ್ದಿರೋರಿಗೆ ಯಾಕೆ ಕೊಟ್ಟಿಲ್ಲ ಅವರು? ಎಷ್ಟು ಸರ್ತಿ ಮೋಸ ಮಾಡೋದು? ನಾವೇನು ಭ್ರಷ್ಟರ ಲಂಚಕೋರರ? ತಪ್ಪಾಗಿದೆ ಅಂದಿದ್ದಾರೆ, ಸರಿಪಡಿಸಲಿ. ನಾವು ಮೆರಿಟ್ ಇಲ್ವಾ, ಇಲ್ಲ ಕೆಪಾಸಿಟಿ ಇಲ್ವಾ, ಇಲ್ಲ ನಾವೇನೋ ಭ್ರಷ್ಟರ ಲಂಚಕೋರರ? ನಾವು ಅದರದ್ದು ಡೀಟೇಲ್ಸ್ಗೆಲ್ಲ ಹೋಗೋದು ಬೇಡಪ್ಪ. ಅವ್ರು ಹೇಳಿದ್ದಾರೆ ಮಿಸ್ಟೇಕ್ ಆಗಿದೆ, ತಪ್ಪಾಗಿದೆ ಅಂತ. ತಪ್ಪನ್ನ ಸರಿ ಮಾಡೋ ಜವಾಬ್ದಾರಿ ಅವ್ರದ್ದು, ಗೊತ್ತಾಯ್ತಾ? ಸರಿ ಮಾಡದೇ ಇದ್ರೆ ಬೇರೆ ಮಾತಾಡ್ತಾರೆ. ಅವತ್ತು ನನ್ನ ಕೆಲಸ ಹೊಗಳಿದ ಸಿದ್ದರಾಮಯ್ಯ ಈಗ ಏನೂ ಮಾಡಿಲ್ಲ, ಯಾರತ್ರನೂ ಹೋಗಲ್ಲ. ನಾನು ಯಾರನ್ನೂ ಭೇಟಿ ಮಾಡಕ್ಕೆ ಹೋಗಿಲ್ಲಪ್ಪ. ಹೋಗಿ ನಾವು ಅಯ್ಯೋ ಸ್ವಾಮಿ ನಮಗೆ ಮಾಡಿ ಅಂತ ಏನಂತ ಅಂಥ ಗತಿ ಏನು ತಪ್ಪು ಮಾಡಿದ್ವಿ ನಾವು? ಹೋಗಿ ಯಾವನಾದ್ರೂ ಕೈ ಮುಡಿಯೋಕ್ಕೆ, ಯಾರನ್ನಾದ್ರೂ ಕೈ ಮುಡಿಯೋಕ್ಕೆ ಏನು ಮುಡ್ತೀನಪ್ಪ ನಾವು? ಆ ಥರದ್ದಿಲ್ಲ. ಸಿದ್ದರಾಮಯ್ಯನವರು ನನ್ನ ಹೊಗಳಿದ್ರು ಅಸೆಂಬ್ಲಿನಲ್ಲಿ. ಕೃಷ್ಣಪ್ಪ ಮಂತ್ರಿ ಆಗಿದಾಗ ಎಷ್ಟು ಕೆಲಸ ಮಾಡ್ದ ಅಂತ ಹೊಗಳಿದ್ರು. ಅವ್ರಿಗೆ ಗೊತ್ತಿರುವಾಗ ನಾವು ಹೋಗಿ ತಿರ್ಗಾ ಅವ್ರ ಹತ್ರ ಮಾತಾಡೋಕ್ಕಾಗತ್ತಾ? ಅವ್ರಿಗೆ ಗೊತ್ತಲ್ಲ, ಎಲ್ಲ ಗೊತ್ತು, ಅವ್ರಿಗೂ ಗೊತ್ತು, ಇವ್ರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಹೀಗೆ ಮಂತ್ರಿ ಸ್ಥಾನಕ್ಕೆ ಧರ್ಮಕ್ಕೆ ಕೊಡ್ತಾರಾ ಅಂತ ಕೋಪದಲ್ಲಿ ಕೃಷ್ಣಪ್ಪನವರು ಪ್ರಶ್ನಿಸಿದ್ದಾರೆ. ಆದರೆ ಕೃಷ್ಣಪ್ಪನವರ ಪುತ್ರ ಎಂ.ಎಲ್.ಎ. ಪ್ರಿಯಾಕೃಷ್ಣ ದೆಹಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ನಾಯಕರೇ ಪ್ರಿಯಾಕೃಷ್ಣ ಅವರನ್ನ ಕರೆಸಿ ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಿಯಾಕೃಷ್ಣಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನದ ಆಫರ್ ಅನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದ್ದು ಅದನ್ನು ಬೇಡ ಅಂತೇಳಿ ತಿರಸ್ಕಾರ ಮಾಡಿದ್ದಾರೆ. ಇಬ್ಬರಲ್ಲಿ ಒಬ್ಬರಿಗೆ ಬಿಡಿ ಅಧ್ಯಕ್ಷ ಹುದ್ದೆಯ ಆಫರ್ ಕೂಡ ಕೊಟ್ಟರು, ಅದನ್ನು ಬೇಡ ಅಂತ ತಿರಸ್ಕಾರ ಮಾಡಿದ್ದಾರೆ. ಕೇಳಿದ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಕೊಡುವುದಾಗಿ ಹೈಕಮಾಂಡ್ ಆಫರ್ ಕೊಟ್ಟರು ಕೂಡ ಅದಕ್ಕೆ ಒಪ್ಪಿಲ್ಲ. ಮಂತ್ರಿ ಸ್ಥಾನ ಬಿಟ್ಟು ಇನ್ಯಾವುದು ಕೂಡ ಬೇಡ ಅಂತ ಕೃಷ್ಣಪ್ಪ ಹಾಗೂ ಪ್ರಿಯಾಕೃಷ್ಣ ಅವರು ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ದೆಹಲಿಗೆ ಪ್ರಿಯಾಕೃಷ್ಣರನ್ನ ಕರೆಸಿಕೊಂಡು ನಾಯಕರು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಕೆ.ಸಿ. ವೇಣುಗೋಪಾಲ್ ಅವರಿಂದ ಮನವೊಲಿಕೆ ಪ್ರಯತ್ನವೂ ಕೂಡ ದೆಹಲಿಯಲ್ಲಿ ನಡೀತಾ ಇದ್ದು, ಯಾವ ಸ್ವರೂಪದಲ್ಲಿ ಈ ವಿಚಾರವನ್ನು ಬಗೆಹರಿಸುತ್ತಾರೆ ಅನ್ನೋದು ನೋಡಬೇಕು. ಕೇವಲ ಕೃಷ್ಣಪ್ಪ ಪ್ರಿಯಾಕೃಷ್ಣ ಇಬ್ಬರ ವಿಚಾರ ಮಾತ್ರ ಅಲ್ಲ, ಮಾಜಿ ಸಚಿವ ಎಸ್.ಸಿ. ಮಹದೇವಪ್ಪ ಅವರನ್ನು ಕೂಡ ದೆಹಲಿಗೆ ಕರೆಸಿಕೊಂಡು ಮನವೊಲಿಕೆ ಮಾಡಲಾಗ್ತಾ ಇದೆ. ಈಗ ಸಂಪುಟದ ಸಂಕಷ್ಟ ಬಗೆಹರಿಸೋದಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೊಸ ಸೂತ್ರದೊಂದಿಗೆ ಮತ್ತೆ ದೆಹಲಿಗೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ಆಗಸ್ಟ್ 13ಕ್ಕೆ ಅಸಮಾಧಾನಿತ ಹಿರಿಯ ಶಾಸಕರು ಸಭೆ ಕರೆದಿದ್ದಾರೆ. ಎಚ್.ಕೆ. ಪಾಟೀಲ್ ನೇತೃತ್ವದಲ್ಲಿ ಬಂಡಾಯ ಶಾಸಕರ ಸಭೆಯೂ ಕೂಡ ನಿಗದಿಯಾಗಿದೆ. ಇನ್ನೊಂದು ಕಡೆ ಮಹಿಳಾ ಶಾಸಕಿಯರಿಂದಲೂ ಕೂಡ ಮಂತ್ರಿ ಸ್ಥಾನಕ್ಕೆ ಒತ್ತಡ ಹೆಚ್ಚಾಗ್ತಾನೆ ಇದೆ. ಪಟ್ಟಿ ಬದಲಿಸಿದ್ದಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೌನಕ್ಕೆ ಶರಣಾಗಿದ್ದಾರೆ. ಎಲ್ಲರನ್ನೂ ತಣ್ಣಗಾಗಿಸೋದಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾನೆ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರು ಏನೂ ಕೂಡ ಮಾತಾಡ್ತಾ ಇಲ್ಲ. ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ ಶಿವಕುಮಾರ್ ಅವರು ಮಾತುಕತೆಗೆ ನಿರ್ಧರಿಸಿದ್ದಾರೆ. ನಾಳೆ ದೆಹಲಿಗೆ ತೆರಳಿ ಬಂಡಾಯ ಶಾಸಕರ ಬಗ್ಗೆ ವರಿಷ್ಠರಿಗೆ ಮುಖ್ಯಮಂತ್ರಿಯವರು ವರದಿಯನ್ನು ಕೊಡುವಂತಹ ಸಾಧ್ಯತೆಯೂ ಇದೆ. ಬಂಡಾಯ ಶಾಸಕರ ಬೇಡಿಕೆಗಳು, ನಿಗೂಢ ಹೆಜ್ಜೆಗಳ ಬಗ್ಗೆಯೂ ಕೂಡ ಹೈಕಮಾಂಡ್ ಗಮನಕ್ಕೆ ತರುವಂತಹ ಸಾಧ್ಯತೆ ಇದೆ.
ಇನ್ನು ಖಾಲಿ ಇರುವ ಒಂದು ಸಚಿವ ಸ್ಥಾನ ಯಾರಿಗೆ ಕೊಡಬೇಕು ಅಂತಾನು ವರಿಷ್ಠರ ಜೊತೆಗೆ ಚರ್ಚೆ ಮಾಡಲಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಿಬ್ಬರು ಮಂತ್ರಿಗಳನ್ನು ಕೈಬಿಟ್ಟು ಹಿರಿಯರು ಕಿರಿಯರಿಗೆ ಮಣೆ ಹಾಕುವ ಸಾಧ್ಯತೆಗಳು ಕೂಡ ಇದ್ದೇ ಇದ್ದಾವೆ. ಹಾಗೆಯೇ ಮಂತ್ರಿ ಸ್ಥಾನ ಅದಲು ಬದಲು ಮಾಡುವ ಬಗ್ಗೆಯೂ ಮಾತುಕತೆ ಹೈಕಮಾಂಡ್ ಮಟ್ಟದಲ್ಲಿ ನಡೆಯುವ ಸಾಧ್ಯತೆಗಳು ಇದ್ದಾವೆ. ನಾಳೆ ದೆಹಲಿಗೆ ತೆರಳಿ ಬಂಡಾಯ ಶಾಸಕರ ಬಗ್ಗೆ ವರಿಷ್ಠರಿಗೆ ವರದಿಯನ್ನು ಕೊಟ್ಟು ಅದಾದ ನಂತರ ಸಂಪುಟದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡಬೇಕು ಅನ್ನುವಂಥದ್ದು ಅವರ ಯೋಚನೆಯಾಗಿದೆ. ವಿಶೇಷವಾಗಿ ಬಂಡಾಯ ಶಾಸಕರ ಬೇಡಿಕೆಗಳು, ನಿಗೂಢ ಹೆಜ್ಜೆ ಇವೆಲ್ಲದರ ಬಗ್ಗೆಯೂ ಕೂಡ ಪಕ್ಷದ ಹೈಕಮಾಂಡ್ ನಾಯಕರುಗಳಿಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡ್ತಾರೆ. ಹಾಗೆಯೇ ಖಾಲಿ ಇರುವಂಥ ಒಂದು ಸ್ಥಾನಕ್ಕೆ ಯಾರನ್ನ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಜೊತೆಗೆ ಚರ್ಚೆಯನ್ನು ನಡೆಸಿಕೊಳ್ಳಲಿದ್ದು, ಒಂದಿಬ್ಬರು ಮಂತ್ರಿಗಳನ್ನು ಕೈಬಿಟ್ಟು ಹಿರಿಯರಿಗೆ ಮತ್ತು ಕಿರಿಯರಿಗೆ ಮಣೆ ಹಾಕುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಸೊ ಒಂದು ಬ್ಯಾಲೆನ್ಸನ್ನು ಮತ್ತೆ ತರಬೇಕು ಅಂತೇಳಿ ಮಂತ್ರಿ ಸ್ಥಾನ ಅದರ ಬದಲು ಮಾಡುವ ಬಗ್ಗೆಯೂ ಕೂಡ ಮಾತುಕತೆ ಆಲ್ರೆಡಿ ಶುರುವಾಗಿದೆ. ಹೈಕಮಾಂಡ್ ಮಟ್ಟದಲ್ಲಿ ಈ ಎಲ್ಲ ವಿಚಾರಗಳು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ನಡೀಬೋದು. ಒಂದು ವೇಳೆ ಹಾಗೇನಾದರೂ ಮಾಡೋದಿದ್ರೆ ಆ ಮಂತ್ರಿಗಳನ್ನು ಕೂಡ ದೆಹಲಿಗೆ ಕರೆಸಿಕೊಂಡು ಅವ್ರನ್ನೂ ಮಾತುಕತೆ ನಡೆಸಿ ಅವರ ಮನವೊಲಿಕೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿಕೊಳ್ಬೋದು. ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಿಬ್ಬರು ಮಂತ್ರಿಗಳನ್ನು ಬದಲಾಯಿಸುವ ಬಗ್ಗೆ ಚರ್ಚೆಗಳು ಕೂಡ ನಡೀತಾ ಇದೆ. ಇಬ್ಬರು ಮಂತ್ರಿಗಳನ್ನು ಕೈಬಿಟ್ಟು ಖಾಲಿ ಒಂದು ಸ್ಥಾನಕ್ಕೂ ಸೇರಿಸಿ ಒಟ್ಟು ಮೂವರನ್ನು ಮಂತ್ರಿಗಳನ್ನಾಗಿ ಮಾಡುವಂಥದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ. ಹಾಗಾದರೆ ಈ ಒಂದು ತಂತ್ರಗಾರಿಕೆ ಏನಾದರೂ ನಡೆದರೆ ಹೇಗೆ ನಡೀಬಹುದು ಅನ್ನೋದನ್ನು ನಾವು ಗಮನಿಸಬೇಕು. ವಿಶೇಷವಾಗಿ ಇಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಈಗಾಗಲೇ ಮಂತ್ರಿಯಾಗಿದ್ದಾರೆ. ಸಿದ್ದರಾಮಯ್ಯನವರ ಅವಧಿಯಲ್ಲಿ ಮಂತ್ರಿಯಾಗಿದ್ದರು. ಅವರು 7 ಬಾರಿ ಸಂಸದರಾಗಿದ್ದಂಥವ್ರು, ಮೊದಲ ಬಾರಿಗೆ ಶಾಸಕರಾಗಿದ್ದಾರೆ, ಮಂತ್ರಿಯಾಗಿದ್ದಾರೆ, 3 ವರ್ಷದಿಂದ ಮಂತ್ರಿ, ಆಹಾರ ಮಂತ್ರಿ. ಈಗ ಕೆ ಎಚ್ ಮುನಿಯಪ್ಪ ಅವರ ಬದಲು ಅವರ ಪುತ್ರಿ ರೂಪಕಲಾ ಶಶಿಧರ್ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟರೆ ಹೇಗೂ ಕೋಲಾರ ಚಿಕ್ಕಬಳ್ಳಾಪುರದ ಶಾಸಕರೆಲ್ಲರೂ ಜೊತೆಗೂಡಿ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಅವಕಾಶವನ್ನೇ ಕೊಟ್ಟಿಲ್ಲ ನೀವು ಅಂತ ಕೇಳ್ಬೋದು. ಆಗ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯುವಂಗೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಒಬ್ಬ ಮಂತ್ರಿ ಕೊಟ್ಟಂಗೂ ಆಯಿತು, ಹಾಗೆಯೇ ಮುನಿಯಪ್ಪ ಅವರ ಬದಲಿಗೆ ಅದೇ ಸಮುದಾಯದವರಿಗೆ ಕೊಟ್ಟಂಗೂ ಆಯಿತು. ಎಲ್ಲಕ್ಕಿಂತ ಮುಖ್ಯವಾಗಿ ಮಹಿಳೆಯೊಬ್ಬರಿಗೆ ಅವಕಾಶವನ್ನು ಸೃಷ್ಟಿಸಿದ ಹಾಗೂ ಆಯಿತು ಅನ್ನುವ ಕಾರಣಕ್ಕಾಗಿ ರೂಪಕಲಾ ಶಶಿಧರ್ ಅವರನ್ನು ಮಂತ್ರಿ ಮಾಡುವ ಯೋಚನೆ ಸದ್ಯಕ್ಕಂತೂ ನಡೀತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಇದರ ಬಗ್ಗೆ ಚರ್ಚೆಗಳು ಆಗ್ತಾ ಇದ್ದಾವೆ. ಒಂದು ವೇಳೆ ಈ ಆಫರ್ನಲ್ಲಿ ಮುನಿಯಪ್ಪ ಅವರು ಒಪ್ತಾರೆ ಬಿಡ್ತಾರೆ ಅನ್ನುವಂತಹ ಪ್ರಶ್ನೆಗಳು ಸದ್ಯಕ್ಕೆ ಕಾಂಗ್ರೆಸ್ಸಲ್ಲಿ ಬಹುಶಃ ಇರಲಿಕ್ಕಿಲ್ಲ. ಯಾಕೆಂದರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನವನ್ನೇ ಬಿಟ್ಕೊಟ್ಟ ಮೇಲೆ ಮಂತ್ರಿಗಳು ನೀವು 3 ವರ್ಷ ಆಗಿದ್ರಪ್ಪ ಹಾಗಾಗಿ ಬಿಟ್ಕೊಡಿ ಅಂತ ಹೇಳಿದರೆ ಬಿಟ್ಕೊಡಲ್ಲ ಅಂತ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಇದರ ಹೊರತಾಗಿ ಎರಡನೇದಿರುವಂಥದ್ದು ಬಿ ನಾಗೇಂದ್ರ ಅವ್ರನ್ನ ವಿಚಾರ. ಒಂದು ವೇಳೆ ಬಿ ನಾಗೇಂದ್ರ ಅವ್ರನ್ನ ಈಗ ನಾಗೇಂದ್ರ ಅವ್ರನ್ನ ಮಂತ್ರಿ ಮಾಡಿರೋದು ಅವರ ವಿರುದ್ಧದ ಆರೋಪಗಳು ಇದ್ದ ಎಲ್ಲವೂ ಕೂಡ ಗೊತ್ತಿದೆ. ಕಾಂಗ್ರೆಸ್ ಹೈಕಮಾಂಡ್ನವ್ರಿಗೆ ಅವ್ರನ್ನ ಮಂತ್ರಿ ಮಾಡಿದೆ. ಆದರೆ ಬಿಜೆಪಿಯವರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಯಾಕೆಂದರೆ ಏಕಾಏಕಿ ಬಿಜೆಪಿಯವರು ಹೋರಾಟಕ್ಕೆ ಮಣಿದು ನಾಳೆ ದಿನ ಬಿ ನಾಗೇಂದ್ರ ಅವರನ್ನ ಕೈ ಬಿಟ್ಟರು ಅಂತ ಹೇಳಿದರೆ ಅದು ತಪ್ಪು ಸಂದೇಶ ಹೋಗುತ್ತೆ. ಆದರೆ ಅಂಥದ್ದೊಂದು ಅನಿವಾರ್ಯತೆ ಏನಾದರೂ ಸೃಷ್ಟಿ ಆಯಿತು ಅಂತ ಹೇಳಿ ಆದರೆ ಆಗ ನಾಗೇಂದ್ರ ಅವ್ರನ್ನ ಕೈ ಬಿಟ್ಟು ಆ ಸ್ಥಾನಕ್ಕೆ ಅನ್ನಪೂರ್ಣ ತುಕಾರಾಮ್ ಅವ್ರಿಗೆ ಮಂತ್ರಿ ಸ್ಥಾನ ಕೊಡುವಂಥದ್ದು ಅದು ಕೂಡ ಬ್ಯಾಲೆನ್ಸ್ ಆಗುತ್ತೆ. ಎಸ್ ಟಿ ಸಮುದಾಯಕ್ಕೆ ಎಸ್ ಟಿ ಸಮುದಾಯ ಅನ್ನುವಂಥದ್ದಾಗುತ್ತೆ, ಬಳ್ಳಾರಿಗೆ ಬಳ್ಳಾರಿ ಅನ್ನುವಂಥದ್ದಾಗುತ್ತೆ, ಹಾಗೆಯೇ ಮಹಿಳಾ ಕೋಟವನ್ನು ಕೂಡ ತುಂಬದಂಗೆ ಆಗುತ್ತೆ. ಈ ಒಂದು ಪಾಸಿಬಿಲಿಟಿಯನ್ನು ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ. ಆಗ ಮಹಿಳಾ ಮಂತ್ರಿಗಳನ್ನು ಈ ಒಂದು ತಂಡದಲ್ಲಿ ಸೇರಿಸಿಕೊಂಡಿರುವಂಥದ್ದು ಕೂಡ ಗೊತ್ತಾಗುತ್ತೆ. ಜೊತೆಗೆ ನಾಗೇಂದ್ರ ವಿರುದ್ಧದ ಪ್ರತಿಪಕ್ಷಗಳ ಹೋರಾಟವನ್ನು ಕೂಡ ಹತ್ತಿಕ್ಕುವುದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈಗ ಉಳಿದಿರುವಂತಹ ಒಂದು ಖಾಲಿ ಮಂತ್ರಿ ಸ್ಥಾನ ಉಳಿದಿದೆ. ಅದರಲ್ಲಿ ಸಿದ್ದರಾಮಯ್ಯನವರ ಆಪ್ತರಾಗಿರುವಂತಹ ಎಂ ಕೃಷ್ಣಪ್ಪ ಅಥವಾ ಬಸವರಾಜ ಶಿವಣ್ಣನವರು ಇವರಿಬ್ಬರಲ್ಲಿ ಯಾರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥ ವಿಚಾರ. ಇದರ ಹೊರತಾಗಿಯೂ ಕೂಡ ಇನ್ನೊಂದು ಪಾಸಿಬಿಲಿಟಿ ಇದ್ದೇ ಇದೆ. ಅದೇನೆಂದರೆ ಕೃಷ್ಣಪ್ಪ ಅವರಿಗೆ ಅವಕಾಶವನ್ನು ಸೃಷ್ಟಿಸೋದಕ್ಕೆ ಇನ್ನೊಬ್ಬ ಒಕ್ಕಲಿಗ ಮಂತ್ರಿಯನ್ನು ಕೂಡ ರಾಜೀನಾಮೆ ಕೊಡಿಸ್ಕೊಳ್ಬೋದು. ಆಗ ಸಿದ್ದರಾಮಯ್ಯನವ್ರನ್ನೂ ಸಮಾಧಾನ ಆಗ್ತಾರೆ, ಈ ಕಡೆ ಕೃಷ್ಣಪ್ಪ ಅವರು ಸಮಾಧಾನ ಆಗ್ತಾರೆ, ಬಂಡಾಯವೂ ಕೂಡ ಕಡಿಮೆ ಆಗುತ್ತೆ. ಈ ರೀತಿಯ ಲೆಕ್ಕಾಚಾರಗಳು ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಆದರೆ ಹೈಕಮಾಂಡ್ ಹೇಳಿದರೆ ಮಂತ್ರಿ ಸ್ಥಾನ ಬಿಡೋದಕ್ಕೂ ನಾವು ರೆಡಿ ಇದ್ದೀವಿ ಅನ್ನುವಂತಹ ಮಾತುಗಳು ಸಚಿವರ ಬಾಯಿಗಳಿಂದಲೇ ಬರ್ತಾ ಇದೆ. ಮಾಡ್ಬೋದು, ಅವರು ಅರ್ಹರಿದ್ದಾರೆ. ಆಮೇಲೆ ನಮ್ಮ MP ಸಾಹೇಬರು ಒಂದು ಧರ್ಮಪತ್ನಿ ಆಗಿದ್ದಾರೆ. ಅವರು ಕೂಡ ಅವ್ರಿಗೆಲ್ಲ ಕೂಡ ಈ ಭಾಗದ ಈಗ ಎಲ್ಲರೂ ಕೂಡ ಅವರು ಮಾಜಿ ಮಂತ್ರಿ ಆಗಿದ್ದಾರೆ, ಎಕ್ಸ್ಪೀರಿಯನ್ಸ್ ಇದೆ. ಅದರಲ್ಲಿ ಏನು ತಪ್ಪಿಲ್ಲ, ಮಾಡ್ಬೋದು. ಮಹಿಳಾ ಕೋಟದಲ್ಲಿ 2 ಕೇಳೋಣ ಅಂತ, ಅದರಲ್ಲಿ ಏನು ತಪ್ಪಿದೆ? ಅಕಸ್ಮಾತ್ ಹೈಕಮಾಂಡಿಗೆ ಅನಿಸಿದ್ರೆ ಪ್ರಿಯಾಂಕರ್ಗೆ ರಾಜೀನಾಮೆ ಕೊಟ್ಟು ಪಕ್ಷದ ಕೆಲಸ ಮಾಡಬೇಕು ಅಂದರೆ ಎಲ್ಲರೂ ಬದ್ಧರಾಗಬೇಕಾಗ್ತದೆ. ನಾನು ಬದ್ಧನಿದ್ದೇನೆ. ಅದಕ್ಕೆ ಪಕ್ಷ ನಿರ್ಧಾರ ತಗೊಳ್ಳಿ, ಯಾರಿಗೇನು ಜವಾಬ್ದಾರಿ ಕೊಡಬೇಕು. ನನಗೆ ನಾಳೆ ಪಕ್ಷದ ಜವಾಬ್ದಾರಿ ಕೊಡಬೇಕು ಅಂದರೆ ಎಸ್, ಐ ಹ್ಯಾವ್ ಟು ಟೇಕ್ ಇಟ್ ಅಪ್. ನಾನು ಹೈಕಮಾಂಡು ಮುಖ್ಯಮಂತ್ರಿಗಳು ಏನು ಹೇಳ್ತಾರೋ ಅದಕ್ಕೆ ಬದ್ಧ ಇದ್ದೀನಿ. ಒಂದೊಮ್ಮೆ ಅವಕಾಶ ಕೊಡಬೇಕು ಅಂತ ಸಂದರ್ಭದಲ್ಲಿ ತಮಗೆ ತ್ಯಾಗ ಮಾಡಿ ಅಂತಾರೆ, ಆ ತ್ಯಾಗಕ್ಕೂ ಕೂಡ ಸಿದ್ಧರಿದ್ದೀರಿ? ಖಂಡಿತ. ಪಕ್ಷ ಮುಖ್ಯಮಂತ್ರಿಗಳು ಮುಖ್ಯ, ನನಗೆ ಅಧಿಕಾರ ಮುಖ್ಯ ಅಲ್ಲ. ಸಿದ್ಧ ಇದ್ದೀನಿ.
ಹೀಗೆ ಮಂತ್ರಿ ಸ್ಥಾನದ ಮನಸ್ಸಿಗೆಲ್ಲ ಮದ್ದರಿಯುವಂತಹ ಕೆಲಸ ನಡೀತಾ ಇದೆ.